ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡಿಟ್ಬಿಟ್ಟು ನಾನಿವತ್ತು ಹಗರೆಗೆ ಹೋಗ್ತಾಯಿದ್ದೀನಿ, ನಮ್ಮಮ್ಮರ ಮನೆಗೆ. ನಾನು ಹೇಳಿದ್ದೆ ಅಲ್ವಾ ಹಿಂದಿನ ಬ್ಲಾಗಲ್ಲಿ, ಚಿಂಕುನ ಬಿಟ್ಬಿಟ್ಟು ಬಂದಿದ್ದೆ ಅಂತ ಅಂದ್ಬಿಟ್ಟು, ಅವನ್ನ ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಈ ರೀತಿ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೊರಟಿದ್ದೀನಿ. ಬಟ್ಟೆ ಗಿಟ್ಟೆ ಎಲ್ಲ ತೊಳೆದಾಕಿ ಮನೆಯಲ್ಲಿ ಕೆಲಸಗಳೆಲ್ಲ ಮುಗಿಸಿ ಇವಾಗ ನಾನು ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಾಯಿದ್ದೀನಿ. ಆಟೋದಲ್ಲಿ ಹೋಗೋದಕ್ಕೆ ಅರಸೀಕೆರೆಗೆ ಹೋಗಿ ಅಲ್ಲಿಂದ ಹೋಗ್ತೀನಿ. ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಅಣ್ಣ ತಮ್ಮದಿರ್ತೇನೆ ಶುಂಠಿ ಹಾಕಿದ್ದಾರೆ. ನೋಡ್ತಾ ಇರ್ಬೋದು, ಈ ರೀತಿ ಜೆಟ್ ಪೈಪೆಲ್ಲ ಅಟ್ಯಾಚ್ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ನಮ್ಮ ಅಮ್ಮರ ಮನೆಯಲ್ಲಿ ನಾವು ಶುಂಠಿ ಹಾಕ್ತಿದ್ವಲ್ಲ, ಅದೆಲ್ಲ ನೆನಪಿಗೆ ಬರ್ತಾಯಿತ್ತು. ಅದಕ್ಕೆ ಶೂಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊತ್ತಾದರೂ ಬಂದಿರಲಿಲ್ಲ ಫ್ರೆಂಡ್ಸ್. ಸುಮಾರು ಒಂದು 3/4 ಗಂಟೆನೇ ವೆಯ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ಆಟೋ ಬಂತು, ಅದರಲ್ಲಿ ಹೋಗಿರೋ ಅಂಥದ್ದು ನಾನು. ಸಿಕ್ಕಾಪಟ್ಟೆ ಕಾಯಬೇಕು. ಓನ್ ವೆಹಿಕಲ್ಸ್, 2 ವೀಲರ್ ಗಾಡಿ ಇದ್ದಿದ್ದರೆ ಹೆಂಗೋ ನಮ್ಮ ಕೆಲಸಗಳು ಅದು ಎಷ್ಟು ಬೇಗ ಟೈಮಿಗೆ ಕರೆಕ್ಟಾಗಿ ಆಗೋಗೋದು. ಇವಾಗ ತುಂಬ ಕಷ್ಟ ಆಗುತ್ತೆ ವೆಹಿಕಲ್ಸ್ ಇಲ್ದಲೇ ಇದ್ದಾಗ. ಆಟೋ ಬಂತು, ಆಟೋದಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಹತ್ರ ಇಳಿದೆ. ಇವಾಗ ಇದು ಬಂದು ಅರಸೀಕೆರೆ ಬಸ್ ಸ್ಟ್ಯಾಂಡು ನೋಡ್ತಾ ಇರ್ಬೋದು. ಅರಸೀಕೆರೆ ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ನಾನು ಹಾಸನ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೂ ಹಾಸನ ಗಾಡಿ ಇರಲಿಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಬಂದೆ ಹತ್ತಬೇಕು. ಇವಾಗ ಒಂದು ಇತ್ತು, ಫುಲ್ಲು ರಶ್ಶು, ಅಂದರೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಅದು ಬೇಡ, ಸುಮ್ಮನೆ ಹೋಗ್ತೀನಿ, ಕೂತ್ಕೊಂಡು ಸೀಟಿರೋ ಗಾಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ ಬಸ್ ಸ್ಟ್ಯಾಂಡಲ್ಲೇ. ನಿಜ, ಚಿಕ್ಕವನ್ನ ನಾನೇನು ಕರ್ಕೊಂಡು ಹೋಗ್ತಾಯಿಲ್ಲ. ಇನ್ನೇನು ಬೆಳಗ್ಗೆ ಹೋಗಿ ಸಂಜೆ ಬಂದುಬಿಡೋದಲ್ವ, ಒಂದು 4 ಗಂಟೆ 5 ಗಂಟೆ ಅಷ್ಟರೊಳಗಡೆ ವಾಪಸ್ ಬಂದುಬಿಡ್ತೀನಿ. ನೋಡಿ, ಇವಾಗ ಗಾಡಿ ಬಂತು. ಈ ಗಾಡಿಗೆ ಇವಾಗ ನಾನು ಹತ್ತಬೇಕು. ಹಂಗಾಗಿ ಈ ಕಡೆ ಹಾಸನ್ಗೆ ಹೋಗೋ ರೂಟಲ್ಲಿ ಎಷ್ಟು ಜನ ಇರ್ತಾರೆ ಫ್ರೆಂಡ್ಸ್, ಅರಸೀಕೆರೆಯಲ್ಲಿ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅದಾದಮೇಲೆ ಬೇಲೂರು ಗಾಡಿಗಳು ಬರುತ್ತಲ್ಲ, ಅದಕ್ಕೂ ಅಷ್ಟೇ. ಈ ಜಾವಗಲ್ ಮೇಲೆಲ್ಲ ಹೋಗುತ್ತಲ್ಲ, ಹಳೇಬೀಡು ಜಾವಗಲ್ ಮೇಲೆ ಸಿಕ್ಕಾಪಟ್ಟೆ ಸ್ಟಾಪ್ ಕೊಟ್ಕೊಂಡು ಹೋಗ್ತವೆ. ಕ್ರಾಸಿಂಗಲ್ಲಿ ಸಿಕ್ಕಾಪಟ್ಟೆ ರಶ್ಶು ಬಸ್ಗಳು ಮಾತ್ರ. ಅದು 1 ಅವರ್ಗೆ ಒಂದು ಸಲ ಒಂದು ಬಸ್ ಬಿಡ್ತಾರಲ್ವ, ಸಿಕ್ಕಾಪಟ್ಟೆ ರಶ್ ಆಗಿಬಿಡುತ್ತೆ. ಈಗ ಹಾಸನ ಗಾಡಿಗೆ ಕೂತ್ಕೊಂಡಿದ್ದೀನಿ. ಒಂದು ಗಾಡಿ ಇತ್ತಲ್ವ, ಅದು ಮುಂದೋಯ್ತು. ಸ್ವಲ್ಪ ರಶ್ ಆಗಿತ್ತು, ಅದು ಸೀಟ್ ಏನು ಇರಲಿಲ್ಲ. ಅದಕ್ಕೆ ಇವಾಗ ನೆಕ್ಸ್ಟ್ ಇದು ಹೊರಡುತ್ತೆ. ನೋಡಿ ಎಷ್ಟು ನಿಂತ್ಕೊಂಡಿದ್ದಾರೆ ಗಾಡಿಗಳಿದ್ರೂ ಕೂಡ ರಶ್ಶು. ಹೊರಟ್ವಿ. ಇವಾಗ ನೋಡ್ತಾ ಇರ್ಬೋದು, ನಾನು ಹೋಗ್ತಾ ಇದ್ನಲ್ಲ, ಅವತ್ತಿನ ಬ್ಲಾಗು ಅಂದರೆ ಅಕ್ಷಯ ತೃತೀಯ ದಿನ. ಯಾರೂ ಬೇಜಾರು ಮಾಡ್ಕೋಬೇಡಿ, ಏನು ಪೂಜೆ ಅವತ್ತಿನ ಬ್ಲಾಗ್ ಇವತ್ತು ಶೇರ್ ಮಾಡ್ತಾಯಿದ್ದೀರಾ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ. ಇವತ್ತು ನೋಡ್ತಾ ಇರ್ಬೋದು, ಅಕ್ಷಯ ತೃತೀಯಗೆ ಅರಸೀಕೆರೆಯಲ್ಲಿರುವಂತಹ ರೂಪಾ ಜ್ಯುವೆಲರ್ಸ್, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಅದೊಂದೇ ಅಂತ ಅಲ್ಲ, ಎಲ್ಲ ಕಡೆನೂ ಅಷ್ಟೇ ಫ್ರೆಂಡ್ಸ್. ಇವಾಗ ಅಂದರೆ ಸಿಕ್ಕಾಪಟ್ಟೆ, ಅಂದರೆ ಅಕ್ಷಯ ತೃತೀಯ ದಿನ ಎಲ್ಲ ಒಡವೆ ಅಂಗಡಿಯಲ್ಲೂ ಎಷ್ಟು ಜನ ಅಂದರೆ ಅಷ್ಟು ಜನ ಫ್ರೆಂಡ್ಸ್. ಇವಾಗ ನಾನು ತೋರಿಸಿದ್ದು ಹಾಸನ ಸರ್ಕಲ್ಲು, ಶಿವಕುಮಾರ್ ಹಾಸ್ಪಿಟಲ್ ಬರುತ್ತಲ್ಲ ಹಾಸನ ಸರ್ಕಲಲ್ಲಿ, ಅಲ್ಲಿ ವಿಡಿಯೋ ಮಾಡಿ ತೋರಿಸಿದ್ದು. ಇವಾಗ ಹಾಸನ ಸೈಡ್ ಹೋಗ್ತಾ ಇರೋ ಅಂಥದ್ದು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಹೇಳ್ಕೊಳ್ತೀನಿ, ಅವತ್ತಿನ ದಿನ ಫ್ರೆಂಡ್ಸ್ ಹೋಗೋವರೆಗೂ ಸಿಕ್ಕಾಪಟ್ಟೆ ಏನೋ ಯೋಚನೆ ಮಾಡ್ಕೊಂಡೇ ಹೋಗಿದ್ದೀನಿ. ನಾನು ಯಾವಾಗ ಅಕ್ಷಯ ತೃತೀಯಗೆ ಅಟ್ಲೀಸ್ಟ್ ಒಂದು ಒಡವೆ ತಗೊಳ್ಳೋದು, ಅವತ್ತಿನ ದಿನ ಎಲ್ಲರೂ ಕೂಡ ಏನಾದರೂ ಒಂದೊಂದು ತಗೊತಾರೆ, ನಾನು ಒಂದು ತಗೋಬೇಕು ಅನ್ನೋದೆಲ್ಲ ಆಸೆ ಬಂದ್ಬಿಡ್ತು. ಇನ್ನು ಯಾವಾಗ ಇದೆಲ್ಲ ತಪ್ಪುತ್ತೆ ಕಷ್ಟಗಳು ಅನ್ನೋದೊಂದು ಸಿಕ್ಕಾಪಟ್ಟೆ, ಅಂದರೆ ಸಿಕ್ಕಾಪಟ್ಟೆ ಯೋಚನೆ ಮಾಡ್ಕೊಂಡು ಹೋದೆ. ಹಾಸನಲ್ಲಂತೂ ಎಲ್ಲ ಒಡವೆ ಅಂಗಡಿಯಲ್ಲಿ, ಎಲ್ಲ ಜ್ಯುವೆಲ್ರಿ ಶಾಪಲ್ಲೂ ಕೂಡ ಸಿಕ್ಕಾಪಟ್ಟೆ ಜನಗಳು. ಫ್ರೆಂಡ್ಸ್ ಎಲ್ಲ ಅವತ್ತು ತಗೊಂಡು ಸ್ಟೇಟಸಿಗೆ ಹಾಕೋದೇನು, ನಿಜವಾಗ್ಲೂ ಅವತ್ತು ವಾಟ್ಸಪ್ನೇ ಡಿಲೀಟ್ ಮಾಡಿಬಿಡೋಣ ಅನ್ನೋ ಒಂದು ಸಿಟ್ಟಾಗಿಬಿಟ್ಟಿತ್ತು ಫ್ರೆಂಡ್ಸ್. ಅವತ್ತು ನನಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಎಲ್ಲ ಒಡವೆ ತೊಗೊಂಡ್ವಿ. ಅಕ್ಷಯ ತೃತೀಯ ಇದ್ದು ಟುಡೇ ಅಕ್ಷಯ ತೃತೀಯ ಪರ್ಚೇಸ್ ಅಂತ ಹಾಕ್ಬಿಟ್ಟಿರೋರ ಸಖತ್ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಅವತ್ತಿನ ದಿನ ಎಲ್ಲ ಹೋಗಿ ಬರೋವರೆಗೂ ಅದರಲ್ಲೇ ಮುಳುಗೋಗಿದ್ದೆ ನಾನು. ಈಗ ಆಲ್ರೆಡಿ ಹಾಸನ ಸರ್ಕಲ್, NR ಸರ್ಕಲಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು, NR ಸರ್ಕಲಲ್ಲಿ ವಿಡಿಯೋ ಶೂಟ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ.
ಎಷ್ಟು ಜನ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಏನು ಒಡವೆ ಅಂಗಡಿಯಲ್ಲಿ ಅಷ್ಟು ಜನಗಳಿದ್ರು ಮಾತ್ರ. ಇವಾಗ ಹಾಸನ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಇವಾಗ ಚಿಕ್ಕಮಂಗ್ಳೂರು ಗಾಡಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿಕೊಂಡು ವೀಡಿಯೋಸ್ನ ಹೋಗ್ತಾಯಿದ್ದೀನಿ. ತಿಂಡಿ ಬೇರೆ ತಿನ್ನಂಗೆ ಆಗಿತ್ತು. ಉಪ್ಪಿಟ್ಟು ಸ್ವಲ್ಪನೇ ತಿನ್ಕೊಂಬಂದೆ. ಇನ್ನು ಇಷ್ಟೊಂದು ಆಗಿತ್ತಲ್ವ, ಒಂದು 12:30 1 ಗಂಟೆ ಆಯಿತು ಬರೋಷ್ಟರೊಳಗಡೆ. 2 ಗಂಟೆನೇ ಆಗಿತ್ತು ಹೇಳ್ರಿ. ಹಾಸನ ಬಸ್ ಸ್ಟ್ಯಾಂಡ್ ಬರೋಷ್ಟರೊಳಗಡೆ 12:30 1:30 ಆಗಿರ್ಬೋದು ಅನಿಸುತ್ತೆ. 1:30 ಆಗಿತ್ತು. ಇನ್ನು ನೋಡ್ತಾ ಇರ್ಬೋದು. ಈಗ ಒಂದು ಐಸ್ ಕ್ರೀಮ್ ತೊಗೊಂಡೆ, ಇನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಇವಾಗ ಚಿಕ್ಕಮಂಗ್ಳೂರು ಗಾಡಿ ಹತ್ತಿದ್ದೀನಿ. ಅಗ್ರಲ್ಲಿ ಟಿಕೆಟ್ ತೊಗೊಂಡು ಅಗ್ರಲ್ಲಿ ಇಳ್ಕೊಳ್ತೀನಿ. ಅಲ್ಲಿಂದ ಆಟೋಗೆ ಹೋಗ್ತೀನಿ. ಆಟೋಗೆ ಹೋಗಿ ಅಲ್ಲಿ ಸ್ವಲ್ಪ ನಮ್ಮಮ್ಮ ಏನಾದರೂ ಮಾಡಿದರೆ ತಿಂದ್ಕೊಂಡು ಆ ಕಡೆಯಿಂದ ಬರ್ತೀನಿ. ಇವಾಗ ಕಲ್ಕೆರೆ ಹತ್ರ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಡಬಲ್ ರೋಡ್ ಬರುತ್ತಲ್ಲ, ಹೈವೇ ಇದು, ಹಾಸನ ಟು ಚಿಕ್ಕಮಂಗ್ಳೂರು ಹೈವೇ ಅಲ್ವಾ ನಮ್ಮೂರ ಹತ್ರ ಇರೋದು. ಎಲ್ಲನೂ ಡಬಲ್ ರೋಡು ಅಂದರೆ ಒನ್ ವೇ ಇರೋದು. ಈಗ ಡಬಲ್ ರೋಡ್ ಮಾಡಬೇಕಂತ ಅಂದ್ಬಿಟ್ಟು ಎಲ್ಲ ಕಡೆ ಅಗ್ದು ರೋಡೆಲ್ಲನೂ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಒಂದು ಕಲ್ಕೆರೆವರೆಗೂ ಕೂಡ ಬಂದಿದೆ. ಅದಾದಮೇಲೆ ಮುಂದಕ್ಕೆ ಬರಬೇಕು. ಕಲ್ಕೆರೆ ಬಿಟ್ಟು ಮುಂದಕ್ಕೆ ನಮ್ಮೂರು. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮೂರು ಸೈಡು. ಇವಾಗ ಆದಿವಾಸಿ ಅರ್ಬಲ್ ಹೇರ್ ಆಯಿಲ್ ಅಂತ ತೋರಿಸ್ತಾರಲ್ವ, ಅದು ನಮ್ಮೂರದೇನೆ. ಇಲ್ಲೇ ಮಾಡ್ತಾರೆ ಅವರು. ಅಕ್ಕಿ ಪಿಕ್ಕಿ ಬುಡಕಟ್ಟು ಜನಾಂಗದವರು. ಏರು ಬೆಳೆಯುತ್ತೆ ಅಂತ ಕೇಳ್ಬೋದು. ಬೆಳೆಯುತ್ತೆ. ಅವರು ಹೇಳಿರುವಂತಹ ರೂಲ್ಸ್ಗಳನ್ನೆಲ್ಲನೂ ನೀವು ಫಾಲೋ ಮಾಡಬೇಕು. ಅದೇ ರೀತಿ ಹಚ್ತಾ ಹೋಗಬೇಕು ಅಲ್ಲೆಲ್ಲನೂ. ಇವಾಗೆಲ್ಲ ಆಲ್ಮೋಸ್ಟು ಫಿಲ್ಮ್ ಇಂಡಸ್ಟ್ರಿಯವರು ಅಂದರೆ ಇಂಡಸ್ಟ್ರಿಯವರೆಲ್ಲನೂ ಅಡ್ವರ್ಟೈಸ್ಮೆಂಟಲ್ಲಿ ಕೊಡ್ತಾ ಇರ್ತಾರೆ ನೋಡಿ. ಮತ್ತು ಮೀಶೋದಲ್ಲಿ ಅಥವಾ ಆನ್ಲೈನ್ ಪರ್ಚೇಸ್ ಎಲ್ಲನೂ ಅರ್ಬಲ್ಲು ಇದೆ. ಬಟ್ ನೀವು ತೊಗೊಳೋದಾದರೆ ಡೈರೆಕ್ಟಾಗಿ ಬಂದು ತಗೊಂಡ್ರೂ ನಿಮಗೆ ಒಳಿತು. ತಗೊಳ್ಳಿ ಡೈರೆಕ್ಟಾಗಿ ಬಂದು. ಎಲ್ಲಿ ಅಂತಂದರೆ ಬೇಲೂರು ತಾಲೂಕು, ಹಾಸನ ಡಿಸ್ಟಿಕ್ಕು, ಅಗ್ರೆ ಹತ್ರ ಅಂಗಡಿ ಎಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಸಿಗುತ್ತೆ ನಿಮಗೆ. ಪರ್ಚೇಸ್ ಮಾಡ್ಕೋಬೋದು. ಇದು ಬಂದು ನಮ್ಮೂರ ಅಂಗಡಿ ಎಳ್ಳಿ. ನಾವು ಓದಿರೋಂತಹ ಪ್ರೈಮರಿ ಸ್ಕೂಲು, ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಇದು ಸರ್ಕಲ್ಲು. ನಮ್ಮ ಮನೆ ಇದರಲ್ಲಿ ವೀಡಿಯೋದಲ್ಲಿ ಕಾಣಲ್ಲ, ಫುಲ್ ಹಿಂದೆ ಹೋಯ್ತು. ಅಂದರೆ ಆ ಸೈಡು ನಾನು ರೈಟ್ ಸೈಡ್ ಕಾಣುತ್ತೆ ನಮ್ಮ ಮನೆ. ನಾನು ಲೆಫ್ಟ್ ಸೈಡ್ ಕೂತ್ಕೊಂಡಿದ್ದು, ಹಂಗಾಗಿ ಶೂಟ್ ಮಾಡಿದೆ. ಅಲ್ಲಿಂದ ಬಂದು ಅಗ್ರೆಯಿಂದ ಆಟೋ ಇಟ್ಕೊಂಡು ಸ್ವಲ್ಪ ತಿಂಡಿ ಬೇಕ್ರಿ ಐಟಮ್ಸ್ನ ತಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಆಟೋದಲ್ಲಿ. ನನ್ನ ಮಗಂದು ರಿಯಾಕ್ಷನ್ ಇವಾಗ ಹೆಂಗಿರುತ್ತೆ ನೋಡೋಣ. ಯಾರು ಏನು ಮಾಡ್ತಾ ಇದ್ದೆ? ಹಾಂ, ಹಾಗೆಯೇ ನಮ್ಮಮ್ಮ ಬಿರಿಯಾನಿನೂ ಮತ್ತು ಫ್ರೈನ ಮಾಡಿದರು, ಚಿಕನ್ ಫ್ರೈ. ಅದನ್ನು ಬಂದು ಹಿಂದೆ ನಮ್ಮದು ಗೊತ್ತಲ್ಲ ಮನೆ, ಆಲ್ಮೋಸ್ಟು ಹಳೆ ಸಬ್ಸ್ಕ್ರೈಬರ್ಸಿಗೆಲ್ಲನೂ ಕೂಡ ಗೊತ್ತಿರುತ್ತೆ, ಹಳೆ ವ್ಯೂವರ್ಸಿಗೆಲ್ಲನೂ. ಹಿಂದೆ ನಾವು ಒಳಗಡೆ ಕಿಚನಲ್ಲಿ ಏನು ಬರುತ್ತೆ, ನಾವು ಬರೀ ವೆಜ್ ಮಾಡೋದು, ನಾನ್ ವೆಜ್ ಅಲ್ಲಿಗೆ ತಗೊಂಡು ಕೂಡ ಹೋಗೋದಿಲ್ಲ. ಹಿಂದೆ ನಾನ್ ವೆಜ್ ಮಾಡೋದು. ಅಲ್ಲೇ ಊಟ ಹಾಕ್ಕೊಂಡು ತಿಂದು ಅದಾದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೂ ಮತ್ತು ನಮ್ಮ ಅಕ್ಕನೂ ಕೇಳಿದ್ಲು. ನಮ್ಮ ಅಕ್ಕಂಗೆ ಮತ್ತು ನಮ್ಮ ಅಮ್ಮಂಗೆ ಎಲ್ಲರಿಗೂ ಸೇರೇ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಂದರೆ ಸಿಂಕೆಲ್ಲ ಇಲ್ಲೇ ಇದೆ. ನಾವು ಏನೇ ನಾನ್ ವೆಜ್ ಮಾಡಿದ್ರೂ ಕೂಡ ಇಲ್ಲಿ ತಂದು ತೊಳೆಯೋದು ಇಲ್ಲ, ಮಾಡೋದು ಇಲ್ಲ. ಅದೇ ರೀತಿ ಅಂದರೆ ನಾವು ತಿಂತ ಹಾಗೇ ನೀರು ತಗೊಂಡು ಹೋಗೋದಾಗಲಿ ಅಡುಗೆ ಮೇಲೆ ಅದೇನೂ ಮಾಡಲ್ಲ. ಇನ್ನೊಂದು ಸಲ ಏನು ಕೇಳೋಕ್ಕೆ ಹೋಗಬೇಡಿ. ಒಬ್ಬರು ಕೇಳಿದ್ರು, ಹಳೇದು ನೆನಪು.
ನೀವು ನಾನ್ ವೆಜ್ಜು ಅಡುಗೆ ಮನೇಲಿ ಮಾಡಲ್ವ ಅಂತ ಕೇಳಿದರು. ಹಾಗಾಗಿ ಇಲ್ಲ ಮಾಡಲ್ಲ. ಯಾವತ್ತೂ ಅಷ್ಟೇ ನಾವು ಹಳೆ ಮನೇಲಿದ್ದಾಗಲೂ ಅಷ್ಟೇ, ಇಲ್ಲಿಗೆ ಬಂದಮೇಲೂ ಅಷ್ಟೇ ನಾವು ಯಾವತ್ತೂ ವೆಜ್ಜು ಮಾತ್ರ ಅಡುಗೆ ಮನೇಲಿ ಮಾಡ್ತೀವಿ. ನಾನ್ ವೆಜ್ ಮಾತ್ರ ಹೊರಗಡೆನೇ. ಈಗ ಬಸ್ಲು ಮನೆ ಹತ್ರ ಸ್ವಲ್ಪ ಜಾಗ ಮಾಡ್ಕೊಂಡಿರ್ತೀವಲ್ಲ ಅಲ್ಲೇ ಮಾಡ್ಕೊಳ್ತೀವಿ ನಾನ್ ವೆಜ್ನ. ಇವಾಗ ನೋಡ್ತಾ ಇರ್ಬೋದು ಕಾಫಿ ಮಾಡ್ತಾಯಿದ್ದೀನಿ. ನನ್ನ ತಮ್ಮನೂ ಇದ್ದ, ಹಂಗೆ ನನ್ನ ತಮ್ಮಂಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ನಿಮ್ಮ ತವ್ರ ಮನೆಗೆ ಹೋಗಿರೋದು ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಒಬ್ಬರು ಸಿಸ್ಟರ್ಸು ಕೇಳ್ತಾಯಿದ್ರು. ಹಂಗಾಗಿ ಇವತ್ತಿಂದು ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇರೋವಂಥದ್ದು ಒಂದು ಏನಂದರೆ ಪಾಸಿಟಿವ್ ಎನರ್ಜಿ. ಇವಾಗ ಅಷ್ಟು ನಮಗೆ ಇದು ಬರಲ್ಲ. ಮುಂಚೆ ತುಂಬ ಅಟ್ಯಾಚ್ಮೆಂಟ್ ಇತ್ತು ತವ್ರ ಮನೆ ಅಂತಂದರೆ. ಇವಾಗ ಮಕ್ಕಳು ಮರಿ ಆದಮೇಲೆ ಮಕ್ಕಳು ನೋಡೋದೇ ಆಗುತ್ತೆ. ಇನ್ನು ತವ್ರ ಮನೆ ಅಟ್ಯಾಚ್ಮೆಂಟ್ ಎಲ್ಲಿಂದ ಬರುತ್ತೆ ಅಲ್ವಾ? ಬರೀ ಮಕ್ಕಳು ನೋಡೋದೇ ಆಗುತ್ತೆ. ನಮ್ಮ ಜೀವನ ಕಟ್ಕೊಳ್ಳೋದೇ ಆಗುತ್ತೆ. ಒಂದೊಂದು ಸಲ ಅನಿಸುತ್ತೆ ಮದುವೆನೇ ಆಗಬಾರ್ದಾಗಿತ್ತಪ್ಪ, ಹೆಂಗೋ ನಾವು ದುಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಸಾಕೊಂಡು ಇರಬೇಕಾಗಿತ್ತು, ತೀರಾ ನಮ್ಮ ಕಾಲಕ್ಕೆ ಆಮೇಲೆ ನೋಡ್ಕೋಬೋದಾಗಿತ್ತು, ಸದ್ಯಕ್ಕೆ ಮದುವೆ ಆಗಬಾರ್ದಾಗಿತ್ತು ಅನ್ನೋ ಥರ ಫೀಲ್ ಬರುತ್ತೆ ಒಂದೊಂದು ಸಲ ಯೋಚನೆ ಮಾಡೋಕ್ಕಿಂತ ಕೂತ್ಕೊಂಡಾಗ. ಈ ಕಷ್ಟಗಳೆಲ್ಲ ನೋಡಿದಾಗ ನಮ್ಗೆ ಯಾವುದಪ್ಪ ಇದು ಹಣೆ ಬರ, ಸುಮ್ಮನೆ ಮದುವೆ ಆಗದೆಲ್ಲ ಓದ್ಕೊಂಡು ಏನೋ ಒಂದು ಕೆಲಸ ಇರೋದು, ದುಡ್ದು ನಮ್ಮ ಅಪ್ಪ ಅಮ್ಮವ್ರಿಗೆ ಇಷ್ಟೊಂದು ಕಷ್ಟ ಯಾಕೆ, ನಾವೊಂದು ಅವ್ರಿಗೂ ಕೂಡ ಒಂದು ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಇರ್ಬೋದಾಗಿತ್ತಲ್ಲ ಅನ್ನೋದೊಂದು ಕೂಡ ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಹಣೆಯಲ್ಲಿ ಬರ್ತಿದ್ದು ಇಷ್ಟೇ ಅಂದ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗಲೇಬೇಕು. ಅದೇ ಹೋಗ್ತಾ ಇದೆ. ನೀನು ಕಾಣ್ತೀಯ ಈ ಅಂತ ಅಲ್ಬಿಡು. ಹೋಗ್ಲಿ ಬಿಡಿ, ಎಲ್ಲ ಅವಲ್ಲ ಬಾಟ್ಲಿ. ಹತ್ತು ಸ್ಕೂಟಿಗೆ ಹತ್ತು ಫ್ರೆಂಡ್ಸ್. ಈಗ ಅಗ್ರೆ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಇನ್ನು ಬಸ್ ಬಂದಿಲ್ಲ, ಹೆವಿ ಬಿಸಿಲು. ಆಗಲೇ ಟೈಮು 3:30 ಆಯಿತು. ಈಗ ಹೋಗಬೇಕು. ಅವರ ಬಸ್ ಬಂದು 5:30 5:45 ಹೋಗಬೇಕು. 5:30 5:45 ಅರಸೀಕೆರೆಯಲ್ಲಿ ಇರಬೇಕು. ಇಲ್ಲಾಂದರೆ ಗಾರ್ಮೆಂಟ್ಸ್ ಆಟೋಗಳೆಲ್ಲ ಹೋದರೆ 5:45 ಮೇಲೆ ಯಾವುದೇ ಥರ ಆಟೋ ಇಲ್ಲ, ಅದಕ್ಕೆ ಅಷ್ಟರೊಳಗಡೆ ಹೋಗಬೇಕು. ಈಗಲೇ 3:30 4:30 5:30 ಕರೆಕ್ಟಾಗಿ ಅರಸೀಕೆರೆಗೆ ಹೋಗ್ತೀನಿ ಅನಿಸುತ್ತೆ. 5:30 ಅಷ್ಟರೊಳಗಡೆ ಹೋಗ್ತೀನಿ ಅಂತ ಅನ್ನಿಸ್ತೈತೆ. 5:45 ಹೋಗಬೇಕು ಮನೆಗೆ ಹೋಗ್ಬೇಕಂದ್ರೆ. ಇವಾಗ ಅಗ್ರೆ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಹಾಸನ ಗಾಡಿ ಬರಬೇಕು, ಹತ್ತಬೇಕು. ಫ್ರೆಂಡ್ಸ್, ಇವಾಗ ಅಗ್ರೆ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಈ ಕಡೆ ಹಾಸನ ಸೈಡ್ ಹೋಗ್ತಾರಲ್ಲ ಆ ಕಡೆ. ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿ ಚೌಟ್ರಿ ಒಂದಿದೆ ಅಗ್ರೆಯಲ್ಲಿ, ಸತ್ಯನಾರಾಯಣ ಸ್ವಾಮಿ ಚೌಟ್ರಿ. ಅಲ್ಲಿ ಯಾವುದೇ ಒಂದು ಮದುವೆ ಮಾಡಿದ್ರು ಗಂಡು ಮದುವೆ ಗಂಡು ಬರುತ್ತಲ್ಲ, ಅದನ್ನು ದೇವಸ್ಥಾನದಿಂದ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಇದೇ ದೇವಸ್ಥಾನ ಇದು. ದೇವಸ್ಥಾನ ಮುಂದೆನೇ ಬಸ್ ಸ್ಟ್ಯಾಂಡ್ ಇರೋದು. ಅಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿಂದ ಬಸ್ ಹತ್ತಬೇಕು. ಆಮೇಲೆ ಬಸ್ ಬಂತು, ಹಾಸನ ಗಾಡಿ ಹತ್ತಿದ್ವಿ. 2 ಬಸ್ ಬಿಟ್ಟೆ. ಅದಾದಮೇಲೆ ಮತ್ತೆ ಒಂದು ಬಸ್ ಬಂತು. ತೀರಾ ಆದರೂ ಇರಲಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡೇ ಹೋದ್ವಿ. ಅವ್ನು ನಿಂತ್ಕೊಂಡಿರೋದು ಅಲ್ಲೇ ನಿದ್ದೆ ಮಾಡ್ತಾಯಿದ್ದ. ಹಂಗಾಗಿ ಹಾಗೆಯೇ ವೀಡಿಯೋ ಶೂಟ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ರಶ್ಶು ಫ್ರೆಂಡ್ಸ್. 2 ಬಸ್ ಬಿಟ್ರು ಆದರೂ ಕೂಡ ರಶ್ಶೇನೆ, ಒಂದು ಸೀಟು ಸಿಗಲಿಲ್ಲ. ಹಾಗೆಯೇ ಅಲ್ಲಿಂದ ಮತ್ತೆ ಹಾಸನ ಬಸ್ ಸ್ಟ್ಯಾಂಡಿಗೆ ಬಂದು ಇವಾಗ ಅರಸೀಕೆರೆ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಶಿವಮೊಗ್ಗ ಗಾಡಿನೋ ಅಥವಾ ಶಿವಮೊಗ್ಗ ಅಲ್ಲ, ಅರಸೀಕೆರೆ ಗಾಡಿನ ನೋಡ್ತಾ ಇದ್ದೀವಿ. ಅರಸೀಕೆರೆ ಸ್ಟ್ಯಾಂಡಿಗೆ ಹೋಗಬೇಕು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಯಾವುದೂ ಕೂಡ ಬಸ್ ಬಂದಿರಲಿಲ್ಲ. ಹಂಗಾಗಿ ಒಂದು ಗಾಡಿ ಇತ್ತು, ಆ ಗಾಡಿಗೆ ಇನ್ನೂ ಆಧಾರ್ ಕಾರ್ಡ್ ಅಲೋ ಇರಲಿಲ್ಲ. ಹಂಗಾಗಿ ವೆಯ್ಟ್ ಮಾಡ್ತಾ ಇನ್ನೊಂದು ಗಾಡಿ ಬರೋವರೆಗೂ ಅಲ್ಲೇ ಇದ್ದು ಹತ್ಕೊಂಡು, ಅದಾದಮೇಲೆ ಒಂದು 6 ಗಂಟೆ ಅಷ್ಟರೊಳಗಡೆ ಮನೆಗೆ ಬಂದ್ವಿ. ಚಿಕ್ಕವನು ದೊಡ್ಡವನು ನೋಡ್ತಾ ಇರ್ಬೋದು. ಇಷ್ಟು ದಿನ ಇರಲಿಲ್ವಲ್ಲ, ಅವನಿಗೆ ಚಿಕ್ಕವನಿಗೆ ಖುಷಿ, ಅವನು ನೋಡ್ತಾ ಇದ್ದಂಗೆ. ಓಕೆ,
ಇವತ್ತಿನ ವ್ಲಾಗು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸ್ಕೂಲಿಗೆ ಬೇರೆ ಜಾಯಿನ್ ಮಾಡಿಸ್ಬೇಕಲ್ಲ, ಹಂಗಾಗಿ ಕರ್ಕೊಂಡು ಬಂದೆ ಬೇಗನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.